ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಎಲ್ಲಾ ಪೇಜ್ ರಿಪ್ಲೇಸ್ಮೆಂಟ್ ಟೆಕ್ನಿಕ್ ಪ್ರಾಬ್ಲಮ್ಸ್ ಅನ್ನು ಕೂಡ ಒಂದೇ ಒಂದು ವಿಡಿಯೋದಲ್ಲಿ ಕವರ್ ಮಾಡ್ತಾ ಹೋಗೋಣ. ಸರಿನಾ? ಫಸ್ಟ್ ಇನ್ ಫಸ್ಟ್ ಔಟ್, LRU, LFU ಮತ್ತೆ ಆಪ್ಟಿಮಲ್ ನಾಲ್ಕನ್ನು ಕೂಡ ಇದೇ ವಿಡಿಯೋದಲ್ಲಿ ಕವರ್ ಮಾಡ್ತಾ ಹೋಗೋಣ. ಸರಿನಾ? ಯಾವ್ದಾವುದು ನಾವು ಫಸ್ಟ್ ಇನ್ ಫಸ್ಟ್ ಔಟ್ ಅನ್ನ ಡಿಸ್ಕಸ್ ಮಾಡೋಣ. ಎರಡನೇದಾಗಿ ನಾವು LRU ನ ಡಿಸ್ಕಸ್ ಮಾಡೋಣ. ಮೂರನೇದಾಗಿ ನಾವು ಆಪ್ಟಿಮಲ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ನಾಲ್ಕನೇದಾಗಿ ನಾವು LRU ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಫಸ್ಟ್ FIFO ಅಂತ ಅಂದ್ರೆ ಫಸ್ಟ್ ಇನ್ ಫಸ್ಟ್ ಔಟ್ ಅಂತ ಅರ್ಥ. ಈಗ ನೋಡಿ, ನಾನು ಏನ್ ಮಾಡ್ಬೇಕು ಅಂತಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಒಂದು ಫ್ರೇಮ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ತಾ ಹೋಗ್ಬೇಕು. ಅವ್ರು ಕೊಟ್ಟಿರ್ತಾರೆ ಫ್ರೇಮ್ ಸೈಜ್ ಈಸ್ ಆಫ್ 3 ಅಂತ. ಸೊ ಅವಾಗ 3 ಬಿಟ್ ಸೈಜ್ದು ಒಂದು ಫ್ರೇಮ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ತಾ ಹೋಗ್ತೀನಿ. 3 ಬಿಟ್ ಸೈಜ್. ಈಗ ಸ್ಟಾರ್ಟಿಂಗ್ ಅಲ್ಲಿ ನನಗೆ ಆ 3 ಬಿಟ್ಗಳು ಕೂಡ ಖಾಲಿ ಇರ್ತವೆ, ಅಂತಂದ್ರೆ ಆ 3 ಬಿಟ್ ಜಾಗನೂ ಕೂಡ ಖಾಲಿ ಇರುತ್ತೆ. ಸೊ ಅದಕ್ಕೋಸ್ಕರ ಏನ್ ಮಾಡ್ಬೋದು, 1 ಅನ್ನ ನಾನು ಡೈರೆಕ್ಟ್ ಆಗಿ ಇನ್ಸರ್ಟ್ ಮಾಡ್ಬೋದು. ಸರಿನಾ? ಜಾಗ ಖಾಲಿ ಇತ್ತು, ಇನ್ಸರ್ಟ್ ಮಾಡಿದೆ. 1 ಆಲ್ರೆಡಿ ಇನ್ಸರ್ಟ್ ಆಗಿದೆ, ಇನ್ನೂ 2 ಜಾಗ ಖಾಲಿ ಇದಾವೆ. ಅದಕ್ಕೋಸ್ಕರ 3 ಅನ್ನ ನಾನು ಇನ್ಸರ್ಟ್ ಮಾಡ್ಬೋದು. ಇನ್ಸರ್ಟ್ ಮಾಡ್ಬೋದಾ? ಎಸ್. ನೆಕ್ಸ್ಟ್ 1 ಆಲ್ರೆಡಿ ಇನ್ಸರ್ಟ್ ಆಗಿದೆ, 3 ಆಲ್ರೆಡಿ ಇನ್ಸರ್ಟ್ ಆಗಿದೆ, ಇನ್ನೊಂದು ಜಾಗ ಖಾಲಿ ಇದೆ. ಈಗ ನಾನು 0ನ ಇನ್ಸರ್ಟ್ ಮಾಡ್ಬೋದಾ? ಎಸ್, 0ನ ಇನ್ಸರ್ಟ್ ಮಾಡ್ಬೋದು. ಯಾಕೆ? ಖಾಲಿ ಇತ್ತು ಜಾಗ. ಈಗ ನೀವು ನೋಡಿದ್ರೆ ನನಗೆ ಜಾಗ ಖಾಲಿ ಇಲ್ಲ. 3 ಬಿಟ್ ಸ್ಪೇಸ್ದು ಒಂದು ಫ್ರೇಮ್ ಅನ್ನ ಕನ್ಸ್ಟ್ರಕ್ಟ್ ಮಾಡಿದ್ದೆ, ಆ ಫ್ರೇಮ್ ಫುಲ್ ಆಗಿದೆ. ಈಗ 3 ಬಿಟ್ಗಳು ಕೂಡ ಆಕ್ಯುಪೈ ಆಗಿದ್ದಾವೆ ಡಿಫ್ರೆಂಟ್ ಎಲಿಮೆಂಟ್ಸ್ ಗಳಿಂದ. ಸರಿನಾ? ಸೇಮ್ ಎಲಿಮೆಂಟ್ಸ್ ಅಲ್ಲಿ ಇರಬಾರ್ದು, ಡಿಫ್ರೆಂಟ್ ಎಲಿಮೆಂಟ್ಗಳು ಆಕ್ಯುಪೈ ಮಾಡಿದ್ದಾವೆ. ಈಗ ಏನ್ ಮಾಡೋದು, ಹೊಸ ಎಲಿಮೆಂಟ್ ಏನಾದ್ರೂ ನಾನು ಇನ್ಸರ್ಟ್ ಮಾಡ್ಬೇಕು ಅಂತಂದ್ರೆ ನನಗೆ ಜಾಗ ಇಲ್ಲ. ಸೊ ಅದಕ್ಕೋಸ್ಕರ ಏನ್ ಮಾಡ್ಬೇಕು, ರೀಪ್ಲೇಸ್ಮೆಂಟ್ ಅನ್ನ ಮಾಡ್ತಾ ಹೋಗ್ತೀವಿ, ಪೇಜ್ ರೀಪ್ಲೇಸ್ಮೆಂಟ್. ಸೊ ಈಗ ಯಾವ ಟೆಕ್ನಿಕ್ ಅನ್ನ ಯೂಸ್ ಮಾಡ್ತಾ ಇರೋದು, ಪೇಜ್ ಅನ್ನ ರೀಪ್ಲೇಸ್ ಮಾಡೋದಕ್ಕೆ ಫಸ್ಟ್ ಇನ್ ಫಸ್ಟ್ ಔಟ್. ಅಂದ್ರೆ ಯಾವ್ದಾದ್ರು ಹೊಸ ಎಲಿಮೆಂಟ್ ಅನ್ನ ನಾನು ಇನ್ಕ್ಲೂಡ್ ಮಾಡ್ಬೇಕು ಅಂತ ಅನ್ಕೊಳ್ಳಿ ಇಲ್ಲಿ. ಅವಾಗ ಏನ್ ಮಾಡ್ತೀನಿ, ಈ 3ರಲ್ಲಿ ಯಾವ್ದನ್ನಾದ್ರೂ ಕೂಡ ರೀಪ್ಲೇಸ್ ಮಾಡ್ತೀನಿ ಅಕಾರ್ಡಿಂಗ್ ಟು ಫಸ್ಟ್ ಇನ್ ಫಸ್ಟ್ ಔಟ್ ಟೆಕ್ನಿಕ್. ನೆಕ್ಸ್ಟ್ ಫಸ್ಟ್ ಇನ್ ಫಸ್ಟ್ ಔಟ್ ಟೆಕ್ನಿಕ್. ನೆಕ್ಸ್ಟ್ ಆಮೇಲೆ LRU ಯೂಸ್ ಮಾಡೋಣ, ಆಮೇಲೆ ಆಪ್ಟಿಮಲ್, ಆಮೇಲೆ LFU. ಈಗ ನೆಕ್ಸ್ಟ್ ಎಲಿಮೆಂಟ್ ಯಾವುದು? 3. ಸೊ 3 ಅನ್ನ ಇನ್ಸರ್ಟ್ ಮಾಡೋಕ್ಕಿಂತ ಮುಂಚೆ ನೋಡಿ, ಇಲ್ಲಿ ಫಸ್ಟ್ ಈ ಒಂದು ಫ್ರೇಮ್ ಅಲ್ಲಿ 3 ಇದೆಯಾ ನೋಡ್ಬೇಕು. ಸರಿನಾ? ಅಪ್ಡೇಟ್ ಆಗಿರುವಂತ ಫ್ರೇಮ್ ಅಲ್ಲಿ 3 ಇದೆಯೋ ಇಲ್ವೋ ಅಂತ ನೋಡಿ. 1 3 0 3 ಆಲ್ರೆಡಿ ಪ್ರೆಸೆಂಟ್ ಇರೋದ್ರಿಂದ ಮತ್ತೆ ಇನ್ನೊಂದ್ಸಲಿ 3ನ ಇನ್ಸರ್ಟ್ ಮಾಡುವಂತ ಅವಶ್ಯಕತೆನೇ ಇಲ್ಲ. ಗೊತ್ತಾಯ್ತಾ? ಒಂದ್ಸಲಿ ಆಲ್ರೆಡಿ ಆ ಎಲಿಮೆಂಟ್ ಅಪ್ಡೇಟ್ ಆಗಿರುವಂತಹ ಫ್ರೇಮ್ ಅಲ್ಲಿ ಇದೆ ಅಂತಂದ್ರೆ ಅದನ್ನ ಮತ್ತೆ ನಾನು ಇನ್ಸರ್ಟ್ ಮಾಡಕ್ ಹೋಗ್ಬಾರ್ದು. ಸೊ ಇವಾಗ ಏನ್ ಮಾಡ್ತೀನಿ, ಈ ಒಂದು ಸ್ಟೆಪ್ ಅನ್ನ ನಾನು ಸ್ಕಿಪ್ ಮಾಡ್ತೀನಿ. ಯಾಕೆ? ಆಲ್ರೆಡಿ ನನ್ನ ಫ್ರೇಮ್ ಅಲ್ಲಿ ಆ ಒಂದು ಎಲಿಮೆಂಟ್ ಇದೆ. ಇನ್ನೊಂದ್ಸಲಿ ನಾನು ರಿಪೀಟಬಲ್ ಆಗಿ ನಾನು ಇಡಬಾರ್ದು ಆ ಒಂದು ಎಲಿಮೆಂಟ್ ಅನ್ನ. ನೆಕ್ಸ್ಟ್ ನಾನು 5 ಅನ್ನ ಇನ್ಸರ್ಟ್ ಮಾಡ್ಬೇಕು. 5 ಇದೆಯಾ ನೋಡ್ತೀನಿ ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ. ಇಲ್ಲ, 1 3 0 ಮಾತ್ರ ಇರೋದು. ಈಗ ನಾನು ಏನ್ ಮಾಡ್ಬೇಕು, ನನಗೆ ಹೊಸದಾಗಿ ಜಾಗ ಇಲ್ಲ, ಕ್ರಿಯೇಟ್ ಮಾಡ್ಕೊಳಕ್ಕೂ ಕೂಡ ಆಗಲ್ಲ ನಾನು ಹೊಸ ಎಲಿಮೆಂಟ್ ಅನ್ನ ಕೂರ್ಸಕ್ಕೆ. ಜಸ್ಟ್ ರೀಪ್ಲೇಸ್ ಮಾಡ್ಬೋದು. 1 3 0 ಅಲ್ಲಿ ನಾನು ರೀಪ್ಲೇಸ್ ಮಾಡ್ಬೇಕು ಅಕಾರ್ಡಿಂಗ್ ಟು ದ ಫಸ್ಟ್ ಇನ್ ಫಸ್ಟ್ ಔಟ್ ಆರ್ಡರ್. ಈಗ ಯಾರನ್ನ ರೀಪ್ಲೇಸ್ ಮಾಡಬೇಕು? ವೆರಿ ಸಿಂಪಲ್. ಈ 3ರಲ್ಲಿ ಯಾರು ಫಸ್ಟ್ ಬಂದಿರ್ತಾರೆ ಅವರು. ಯಾರು ಫಸ್ಟ್ ಬಂದಿರೋದು ಈ 3ರಲ್ಲಿ? 1 ಇಲ್ಲಿಂದ ಶುರುವಾಗಿದೆ, 3 ಇಲ್ಲಿಂದ ಶುರುವಾಗಿದೆ, 0 ಇಲ್ಲಿಂದ ಶುರುವಾಗಿದೆ. ಸೊ 1 3 0 ಯಾರು ಫಸ್ಟ್ ಬಂದಿರೋದು? 1. ಸೊ 1 ಜಾಗಕ್ಕೆ 5 ಅನ್ನ ರೀಪ್ಲೇಸ್ ಮಾಡಿ 3 and 0 ವಿಲ್ ಬಿ ಆಸ್ ಇಟ್ ಈಸ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ಗೊತ್ತಾಯ್ತಾ? ಏನ್ ಮಾಡಿದ್ವಿ, 1 ವಾಸ್ ದ ಫಸ್ಟ್ ಒನ್ ಟು ಕಮ್ ಅಮಾಂಗ್ 1 3 0. ಇದು ಮೊದಲನೇ ಸ್ಟೆಪ್ ಅಲ್ಲೇ ಬಂದಿದೆ, ಇದು 2ನೇ ಸ್ಟೆಪ್, ಇದು 3ನೇ ಸ್ಟೆಪ್. ಸೊ ಏನ್ ಮಾಡಿದೆ, 1 ಫಸ್ಟ್ ಬಂದಿತ್ತಲ್ಲ, ಫಸ್ಟ್ ಇನ್ ಫಸ್ಟ್ ಔಟ್. ಸೊ ಅದೇ ಜಾಗಕ್ಕೆ ನಾನು 5 ಅನ್ನ ರೀಪ್ಲೇಸ್ ಮಾಡಿದೆ. 3 and 0 ವಿಲ್ ಬಿ ಆಸ್ ಇಟ್ ಈಸ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ನೆಕ್ಸ್ಟ್ ನಾನು 6 ಅನ್ನ ಇನ್ಸರ್ಟ್ ಮಾಡ್ಬೇಕು. 6 ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆಯಾ? 5 3 0 ಇದೆ, 6 ಇಲ್ಲ. ಸೊ ಅದಕ್ಕೋಸ್ಕರ ಏನ್ ಮಾಡ್ಬೇಕು, 5 3 0 ಅಲ್ಲಿ ಯಾರನ್ನಾದ್ರೂ ರೀಪ್ಲೇಸ್ ಮಾಡ್ಬೇಕು. ರೀಪ್ಲೇಸ್ ಮಾಡ್ಬೇಕು ಅಂತಂದ್ರೆ ಈ 3ರಲ್ಲಿ ಯಾರು ಫಸ್ಟ್ ಬಂದಿದ್ದಾರೆ ನೋಡಿ. 5 ಈ ಒಂದು ಸ್ಟೆಪ್ ಅಲ್ಲಿ ಶುರುವಾಗಿದೆ, 3 ಈ ಸ್ಟೆಪ್ ಅಲ್ಲಿ ಶುರುವಾಗಿದೆ, 0 ಈ ಸ್ಟೆಪ್. 5 3 0. ಸೊ 3 ವಾಸ್ ದ ಫಸ್ಟ್ ಒನ್ ಟು ಕಮ್. 3 ಜಾಗಕ್ಕೆ 6 ಅನ್ನ ರೀಪ್ಲೇಸ್ ಮಾಡಿ 5 and 0 ವಿಲ್ ಬಿ ಆಸ್ ಇಟ್ ಈಸ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ಸರಿನಾ? ಎಸ್. ನೆಕ್ಸ್ಟ್ 3 ಅನ್ನ ಇನ್ಸರ್ಟ್ ಮಾಡ್ಬೇಕು. 3 ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆಯಾ? 5 6 0 ಮಾತ್ರ ಇರೋದು, 3 ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇಲ್ಲ. ಸೊ ಅದಕ್ಕೋಸ್ಕರ 5 6 0 ಅಲ್ಲಿ ಯಾರು ಫಸ್ಟ್ ಬಂದಿರೋದು ನೋಡಿ. ಸೊ 5 ಈ ಒಂದು ಸ್ಟೆಪ್ ಇಂದ ಶುರುವಾಗಿದೆ, 6 ಈ ಸ್ಟೆಪ್ ಅಲ್ಲಿ, 0 ಈ ಸ್ಟೆಪ್ ಅಲ್ಲಿ. 5 6 0. ಸೊ 0 ವಾಸ್ ದ ಫಸ್ಟ್ ಒನ್ ಟು ಕಮ್. 0 ಜಾಗಕ್ಕೆ 3 ಅನ್ನ ರೀಪ್ಲೇಸ್ ಮಾಡಿ 6 and 5 ವಿಲ್ ಬಿ ಆಸ್ ಇಟ್ ಈಸ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ನೆಕ್ಸ್ಟ್ 1 ಅನ್ನ ಇನ್ಸರ್ಟ್ ಮಾಡಬೇಕು. 1 ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆಯಾ? ಇಲ್ಲ. ಸೊ ಅದಕ್ಕೋಸ್ಕರ ಏನ್ ಮಾಡಬೇಕು, 5 6 3 ಅಲ್ಲಿ ಯಾರು ಫಸ್ಟ್ ಬಂದಿದ್ದಾರೆ ನೋಡಿ. 5 ಎಲ್ಲಿಂದ ಶುರುವಾಗಿದೆ? ಇಲ್ಲಿಂದ. 6 ಎಲ್ಲಿಂದ ಶುರುವಾಗಿದೆ? ಇಲ್ಲಿಂದ. 3 ಇಲ್ಲಿಂದ. 5 6 3. ಸೊ 5 ವಾಸ್ ದ ಫಸ್ಟ್ ಒನ್ ಟು ಕಮ್. 5 ಜಾಗಕ್ಕೆ 1 ಅನ್ನ ರೀಪ್ಲೇಸ್ ಮಾಡಿ 6 and 3 ವಿಲ್ ಬಿ ಆಸ್ ಇಟ್ ಈಸ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ಗೊತ್ತಾಯ್ತಾ? ಎಸ್. ನೆಕ್ಸ್ಟ್ 2 ಅನ್ನ ಇನ್ಸರ್ಟ್ ಮಾಡಬೇಕು. 2 ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆಯಾ? ಇಲ್ಲ. ಸೊ ಅದಕ್ಕೋಸ್ಕರ 1 6 3 ಅಲ್ಲಿ ಯಾರು ಫಸ್ಟ್ ಬಂದ್ರು ನೋಡಿ. 1 ಈ ಒಂದು ಸ್ಟೆಪ್ ಅಲ್ಲಿ ಶುರುವಾಗಿದೆ, 6 ಇದು ಈ ಸ್ಟೆಪ್ ಅಲ್ಲಿ, 3 ಈ ಸ್ಟೆಪ್ ಅಲ್ಲಿ.
1 6 3. ಸೊ 6 ವಾಸ್ ದ ಫಸ್ಟ್ ಒನ್ ಟು ಕಮ್. 6 ಜಾಗಕ್ಕೆ 2 ಅನ್ನ ರೀಪ್ಲೇಸ್ ಮಾಡಿ 1 ಮತ್ತೆ 3 ಆಸ್ ಇಟ್ ಈಸ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ನೆಕ್ಸ್ಟ್ 4 ಅನ್ನ ಇನ್ಸರ್ಟ್ ಮಾಡಬೇಕು. 4 ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆಯಾ? ಇಲ್ಲ. ಸೊ ಅದಕ್ಕೋಸ್ಕರ 1 2 3 ಅಲ್ಲಿ ಯಾರು ಫಸ್ಟ್ ಬಂದಿದ್ದು? 1 ಇಲ್ಲಿಂದ ಶುರುವಾಗಿದೆ, 2 ಇಲ್ಲಿಂದ ಶುರುವಾಗಿದೆ, 3 ಇಲ್ಲಿಂದ ಶುರುವಾಗಿದೆ. ಸೊ 1 2 3. 3 ವಾಸ್ ದ ಫಸ್ಟ್ ಒನ್ ಟು ಕಮ್. ಸೊ 3 ಜಾಗಕ್ಕೆ 4 ಅನ್ನ ರೀಪ್ಲೇಸ್ ಮಾಡಿ 2 and 1 ವಿಲ್ ಬಿ ಆಸ್ ಇಟ್ ಈಸ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ನೆಕ್ಸ್ಟ್ 3 ಅನ್ನ ಇನ್ಸರ್ಟ್ ಮಾಡ್ಬೇಕು. 3 ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆಯಾ? ಇಲ್ಲ. ಸೊ ಅದಕ್ಕೋಸ್ಕರ 1 2 3 1 2 4 ಅಲ್ಲಿ ಯಾರು ಫಸ್ಟ್ ಬಂದ್ರು ನೋಡಿ. 1 ಈ ಒಂದು ಸ್ಟೆಪ್ ಅಲ್ಲಿ ಶುರುವಾಗಿದೆ, 2 ಈ ಸ್ಟೆಪ್, 4 ಈ ಸ್ಟೆಪ್. 1 2 4. ಸೊ 1 ಜಾಗಕ್ಕೆ 3 ಅನ್ನ ರೀಪ್ಲೇಸ್ ಮಾಡಿ, ಯಾಕಂದ್ರೆ 1 2 4 ಅಲ್ಲಿ 1 ಫಸ್ಟ್ ಬಂದಿರೋದು. ಸೊ 3 1 ಜಾಗಕ್ಕೆ ರೀಪ್ಲೇಸ್ ಮಾಡ್ತೀವಿ, 2 ಮತ್ತೆ 4 ಆಸ್ ಇಟ್ ಈಸ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ನೆಕ್ಸ್ಟ್ ಇನ್ ಒಂದೇ ಒಂದು ಎಲಿಮೆಂಟ್ ಉಳಿದಿರೋದು 2, ಬಟ್ 2 ಆಲ್ರೆಡಿ ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆ. ಸೊ ಮತ್ತೆ ಇನ್ಸರ್ಟ್ ಮಾಡುವಂತ ಅವಶ್ಯಕತೆ ಇಲ್ಲ. ಗೊತ್ತಾಯ್ತಾ? ಮುಂದೆ ಯಾವುದು ಎಲಿಮೆಂಟ್ ಇಲ್ಲ, ಪ್ರಾಬ್ಲಮ್ ಸ್ಟಾಪ್ ಆಗುತ್ತೆ. ಅವ್ರು ಏನೇನ್ ಕೇಳ್ತಾರೆ ಅಂತಂದ್ರೆ, ರೈಟ್ ದ ಟೋಟಲ್ ನಂಬರ್ ಆಫ್ ಪೇಜ್ ಫಾಲ್ಟ್ ಅಂಡ್ ಆಲ್ಸೋ ರೈಟ್ ದ ನಂಬರ್ ಆಫ್ ಪೇಜ್ ಹಿಟ್ಸ್ ಅಂತ ಕೇಳ್ಬೋದು. ನಂಬರ್ ಆಫ್ ಪೇಜ್ ಹಿಟ್ಸ್. ಈಗ ಪೇಜ್ ಫಾಲ್ಟ್ ಅಂತ ಅಂದ್ರೇನು, ಪೇಜ್ ಹಿಟ್ ಅಂತ ಅಂದ್ರೇನು? ಪೇಜ್ ಫಾಲ್ಟ್ ಅಂತ ಅಂದ್ರೆ ಸಿಂಪಲ್, ದ ಟೋಟಲ್ ನಂಬರ್ ಆಫ್ ಸ್ಟೆಪ್ಸ್ ಇನ್ ವಿಚ್ ವಿ ಇನ್ಸರ್ಟೆಡ್ ದಿ ವ್ಯಾಲ್ಯೂಸ್ ಆರ್ ರೀಪ್ಲೇಸ್ಡ್ ದ ವ್ಯಾಲ್ಯೂಸ್. ನೋಡಿ, ಈ 3 ಸ್ಟೆಪ್ಗಳಲ್ಲಿ ನಾವೇನ್ ಮಾಡಿದ್ವಿ? ಇನ್ಸರ್ಟ್ ಮಾಡ್ತಾ ಬಂದ್ವಿ, ಯಾಕಂತಂದ್ರೆ ಜಾಗ ಖಾಲಿ ಇತ್ತು. ಆಮೇಲೆ ಏನ್ ಮಾಡಿದ್ವಿ? ಜಾಗ ಇಲ್ಲ ಅಂತ ನಾವು ರೀಪ್ಲೇಸ್ ಮಾಡ್ತಾ ಬಂದಿದ್ವಿ. ಸೊ 1 2 3 4 5 6 7 8 9 10. ಸೊ ಟೋಟಲ್ ನಂಬರ್ ಆಫ್ ಪೇಜ್ ಫಾಲ್ಟ್ಸ್ ಎಷ್ಟಾಗುತ್ತೆ? 10 ಆಗುತ್ತೆ. ನೆಕ್ಸ್ಟ್ ಟೋಟಲ್ ನಂಬರ್ ಆಫ್ ಪೇಜ್ ಹಿಟ್ಸ್. ಪೇಜ್ ಹಿಟ್ಸ್ ಅಂತಂದ್ರೆ 3 ಆಲ್ರೆಡಿ ಪ್ರೆಸೆಂಟ್ ಇತ್ತು ಅಪ್ಡೇಟೆಡ್ ಫ್ರೇಮ್ ಅಲ್ಲಿ, ಸೊ ಸ್ಕಿಪ್ ಮಾಡಿದೆ. 2 ಆಲ್ರೆಡಿ ಪ್ರೆಸೆಂಟ್ ಇತ್ತು ಫ್ರೇಮ್ ಅಲ್ಲಿ, ಸೊ ಸ್ಕಿಪ್ ಮಾಡಿದೆ. ಎಷ್ಟು ಸ್ಟೆಪ್ ಗಳನ್ನ ಸ್ಕಿಪ್ ಮಾಡಿದೀವಿ? 1 2. ಸೊ ಟೋಟಲ್ ನಂಬರ್ ಆಫ್ ಪೇಜ್ ಹಿಟ್ಸ್ ಏನಾಗುತ್ತೆ? 2 ಆಗುತ್ತೆ ಫಾರ್ ಫಸ್ಟ್ ಇನ್ ಫಸ್ಟ್ ಔಟ್ ಅಲ್ಗಾರಿದಮ್. ನೆಕ್ಸ್ಟ್ LRU ಅಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ಸೇಮ್ ಪ್ರಾಬ್ಲಮ್ ಅನ್ನ. LRU ಅಲ್ಲೂ ಅಷ್ಟೇ ಸೇಮ್ ನಾವು ಒಂದು ಫ್ರೇಮ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ಕೊಂತೀವಿ 3 ಬಿಟ್ಸ್ದು. ಸ್ಟಾರ್ಟಿಂಗು 3 ಕೂಡ ಖಾಲಿ ಇರ್ತವೆ. ಸೊ ಖಾಲಿ ಇದೆ ಅಂತ 1 ಅನ್ನ ಡೈರೆಕ್ಟ್ ಆಗಿ ಇನ್ಸರ್ಟ್ ಮಾಡಬಹುದು. 1 ಆಲ್ರೆಡಿ ಇನ್ಸರ್ಟ್ ಆಗಿದೆ, ಇನ್ನೂ 2 ಜಾಗ ಖಾಲಿ ಇದಾವೆ. ಸೊ 3 ಅನ್ನ ಡೈರೆಕ್ಟ್ ಆಗಿ ಇನ್ಸರ್ಟ್ ಮಾಡಬಹುದು. 1 ಮತ್ತೆ 3 ಆಲ್ರೆಡಿ ಇನ್ಸರ್ಟ್ ಆಗಿದಾವೆ, ಇನ್ನೂ 1 ಜಾಗ ಖಾಲಿ ಇದೆ. ಸೊ 0 ನ ಇನ್ಸರ್ಟ್ ಮಾಡಬಹುದು. ಈಗ ನನಗೆ 3 ಬಿಟ್ ಸ್ಪೇಸ್ ಕೂಡ ನನಗೆ ಫಿಲ್ ಆಗಿದೆ. ಇನ್ನೇನಿದ್ರು ಕೂಡ ನಾನು ರೀಪ್ಲೇಸ್ ಮಾಡಬಹುದೇ ಹೊರತು ನಾನು ಇನ್ಸರ್ಟ್ ಮಾಡಕ್ಕಾಗಲ್ಲ. ರೀಪ್ಲೇಸ್ ಮಾಡೋದಕ್ಕೆ ಯಾವ ಅಲ್ಗಾರಿದಮ್ ಅನ್ನ ಯೂಸ್ ಮಾಡ್ತೀವಿ ಇವಾಗ? LRU, ಲೀಸ್ಟ್ ರೀಸೆಂಟ್ಲಿ ಯೂಸ್ಡ್. ನೆಕ್ಸ್ಟ್ 3 ಅನ್ನ ಇನ್ಸರ್ಟ್ ಮಾಡಬೇಕು. 3 ಆಲ್ರೆಡಿ ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇರೋದ್ರಿಂದ ಇನ್ಸರ್ಟ್ ಮಾಡುವಂತ ಅವಶ್ಯಕತೆ ಇಲ್ಲ. ಗೊತ್ತಾಯ್ತಾ? 3 ಆಲ್ರೆಡಿ ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆ, ಮತ್ತೆ ಇನ್ಸರ್ಟ್ ಮಾಡಬಾರ್ದು, ರಿಪೀಟ್ ಆಗುತ್ತೆ ಅಂತ. ನೆಕ್ಸ್ಟ್ ಎಲಿಮೆಂಟ್ಗೆ ಹೋಗ್ತೀನಿ, ಇದನ್ನ ಸ್ಕಿಪ್ ಮಾಡಿ. ನೆಕ್ಸ್ಟ್ ಯಾವುದು? 5 ಇದೆಯಾ ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ? 1 3 0 ಇದೆ, 5 ಇಲ್ಲ. ಸೊ ಅದಕ್ಕೋಸ್ಕರ ಏನ್ ಮಾಡಬೇಕು? ಸಿಂಪಲ್ ಟೆಕ್ನಿಕ್ LRU ಅಲ್ಲಿ ಲಾಸ್ಟ್ 2 ಎಲಿಮೆಂಟ್ ಗಳನ್ನ ಮಾರ್ಕ್ ಮಾಡ್ಕೊಳ್ಳಿ. ಲಾಸ್ಟ್ 2 ಎಲಿಮೆಂಟ್ ಯಾವುದು? 0 ಮತ್ತೆ 3. ಅದನ್ನ ಬಿಟ್ಟು ಇನ್ನು ಉಳಿದಿರುವಂತ ಎಲಿಮೆಂಟ್ ಯಾವುದು ಮಾರ್ಕ್ ಆಗದಲ್ಲೇ ಇರೋದು? 1. ಸೊ 1 ಜಾಗಕ್ಕೆ 5 ಅನ್ನ ರೀಪ್ಲೇಸ್ ಮಾಡಿ 3 and 0 ವಿಲ್ ಬಿ ಆಸ್ ಇಟ್ ಈಸ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ಗೊತ್ತಾಯ್ತಾ? ಏನ್ ಮಾಡ್ತಾ ಇರೋದು ನಾವಿಲ್ಲಿ? ಲೀಸ್ಟ್ ರೀಸೆಂಟ್ಲಿ ಯೂಸ್ಡ್. ಸೊ ಇಲ್ಲಿ 1 3 0 ಅಲ್ಲಿ 3 ಇದ್ರ ಹತ್ರ ಯೂಸ್ ಆಗಿದೆ, ಅಂದ್ರೆ ಮೋಸ್ಟ್ ರೀಸೆಂಟ್ ಆಗಿ ಈಗ ತಾನೇ ಯೂಸ್ ಆಗಿರುವಂತದ್ದು. ಅದಕ್ಕಿಂತ ಒಂಚೂರು 0 ಮೀಡಿಯಂ ಗೆ ಯೂಸ್ ಆಗಿದೆ. ಆದ್ರೆ 1 ತುಂಬಾ ದೂರದಲ್ಲಿರೋದು ಅಂತಂದ್ರೆ ಅದು ಯಾವಾಗಲೂ ಯೂಸ್ ಆಗಿರೋದು, ಲೀಸ್ಟ್ ರೀಸೆಂಟ್ಲಿ ಯೂಸ್ಡ್. ಇದು ಮೋಸ್ಟ್ ರೀಸೆಂಟ್ಲಿ, ಮೀಡಿಯಮ್, ಇದು ಲೀಸ್ಟ್ ರೀಸೆಂಟ್ಲಿ ಆದಂಗಾಗುತ್ತೆ. ಸೊ ಸಿಂಪಲ್ ಟೆಕ್ನಿಕ್ ಏನು? ಯಾವ ಎಲಿಮೆಂಟ್ ಅನ್ನ ಇನ್ಸರ್ಟ್ ಮಾಡಬೇಕು ಅದರ ಹಿಂದ್ಗಡೆ ಇರುವಂತ 2 ಎಲಿಮೆಂಟ್ ಅನ್ನ ಮಾರ್ಕ್ ಮಾಡ್ಕೊಳ್ಳಿ. ಸೊ ಆ 2 ಎಲಿಮೆಂಟ್ ಅನ್ನ ಬಿಟ್ಟು ಏನ್ ಉಳ್ಕೊಂಡಿರುತ್ತೆ ಆ ಜಾಗಕ್ಕೆ ರೀಪ್ಲೇಸ್ ಮಾಡಬೇಕು. ಸರಿನಾ? ಸೊ ಇವಾಗ 5 ಅನ್ನ ರೀಪ್ಲೇಸ್ ಮಾಡಿದೀವಿ 1 ಇರುವಂತ ಜಾಗಕ್ಕೆ. ನೆಕ್ಸ್ಟ್ 6 ಇದೆಯಾ ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ? ಇಲ್ಲ. ಸೊ ಏನ್ ಮಾಡಬೇಕು? ಲಾಸ್ಟ್ 2 ಎಲಿಮೆಂಟ್ ಗಳನ್ನ ಮಾರ್ಕ್ ಮಾಡ್ಕೋಬೇಕಾಗತ್ತೆ, 3 ಮತ್ತೆ 5. ಸೊ ಅದನ್ನ ಬಿಟ್ಟು ಉಳಿದಿರುವಂತ ಎಲಿಮೆಂಟ್ ಯಾವುದು? 0. 3 ಮತ್ತೆ 5 ಅನ್ನ ಬಿಟ್ಟು ಉಳಿದಿರುವಂತ ಎಲಿಮೆಂಟ್ ಯಾವುದು? 0 ಜಾಗಕ್ಕೆ 6 ಅನ್ನ ರೀಪ್ಲೇಸ್ ಮಾಡಿ 3 and 5 ವಿಲ್ ಬಿ ಆಸ್ ಇಟ್ ಈಸ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ನೆಕ್ಸ್ಟ್ ನಾನು 3 ಅನ್ನ ಇನ್ಸರ್ಟ್ ಮಾಡಬೇಕು. 3 ಆಲ್ರೆಡಿ ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆ, ಮತ್ತೆ ಇನ್ಸರ್ಟ್ ಮಾಡುವಂತ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ 1 ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆಯಾ? ಇಲ್ಲ. ಸೊ ಏನ್ ಮಾಡಬೇಕು? ಲಾಸ್ಟ್ 2 ಎಲಿಮೆಂಟ್ ಗಳನ್ನ ಮಾರ್ಕ್ ಮಾಡ್ಕೊಳ್ಳಿ, 6 ಮತ್ತೆ 3. ಸೊ 6 ಮತ್ತೆ 3 ಅನ್ನ ಬಿಟ್ಟು ಯಾವ್ದು ಎಲಿಮೆಂಟ್ ಇರೋದು? 5. ಸೊ 5 ಜಾಗಕ್ಕೆ 1 ಅನ್ನ ರೀಪ್ಲೇಸ್ ಮಾಡಿ 3 and 6 ವಿಲ್ ಬಿ ಆಸ್ ಇಟ್ ಈಸ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ನೆಕ್ಸ್ಟ್ ನಾನು 2 ಅನ್ನ ಇನ್ಸರ್ಟ್ ಮಾಡಬೇಕು. 2 ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇಲ್ಲ. ಸೊ ಲಾಸ್ಟ್ 2 ಎಲಿಮೆಂಟ್ ಗಳನ್ನ ಮಾರ್ಕ್ ಮಾಡ್ಕೊಳ್ಳಿ, 3 and 1. ಸೊ 3 ಮತ್ತೆ 1 ಬಿಟ್ಟು ಇನ್ನು ಉಳಿದಿರೋದು ಯಾವುದು? 6. ಸೊ 6 ಜಾಗಕ್ಕೆ 2 ಅನ್ನ ರೀಪ್ಲೇಸ್ ಮಾಡಿ 3 and 1 ವಿಲ್ ಬಿ ಆಸ್ ಇಟ್ ಈಸ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ನೆಕ್ಸ್ಟ್ ನಾನು 4 ಅನ್ನ ಇನ್ಸರ್ಟ್ ಮಾಡಬೇಕು. 4 ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆಯಾ? ಇಲ್ಲ. ಸೊ ಏನ್ ಮಾಡಬೇಕು? ಲಾಸ್ಟ್ 2 ಎಲಿಮೆಂಟ್ ಗಳನ್ನ ಮಾರ್ಕ್ ಮಾಡ್ಕೊಳ್ಳಿ.
1 ಮತ್ತೆ 2, ಸೊ ಅದನ್ನ ಬಿಟ್ಟು ಉಳಿದಿರೋದು ಯಾವುದು 3. ಸೊ 3 ಜಾಗಕ್ಕೆ 4 ಅನ್ನ ರೀಪ್ಲೇಸ್ ಮಾಡಿ 1 and 2 ವಿಲ್ ಬಿ ಆಸ್ ಇಟ್ ಈಸ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ಸೊ ಇವಾಗ ಇನ್ನ ನೆಕ್ಸ್ಟ್ 3 ಅನ್ನ ಇನ್ಸರ್ಟ್ ಮಾಡಬೇಕು. 3 ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆಯಾ? ಇಲ್ಲ. ಸೊ ಅದಕ್ಕೋಸ್ಕರ ಏನ್ ಮಾಡಬೇಕು, ಲಾಸ್ಟ್ 2 ಎಲಿಮೆಂಟ್ ಗಳನ್ನ ಮಾರ್ಕ್ ಮಾಡ್ಕೊಳ್ಳಿ, ಇದರ ಹಿಂದಿನ ಲಾಸ್ಟ್ 2 ಎಲಿಮೆಂಟ್ಸ್. ಸೊ ಇವಾಗ 2 ಇದೆ, 4 ಇದೆ, ಇನ್ನು ಉಳಿದಿರೋದು ಯಾವುದು 1. ಸೊ 1 ಜಾಗಕ್ಕೆ 3 ಅನ್ನ ರೀಪ್ಲೇಸ್ ಮಾಡಿ 4 and 2 ವಿಲ್ ಬಿ ಆಸ್ ಇಟ್ ಈಸ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ನೆಕ್ಸ್ಟ್ ನಾನು 2 ಅನ್ನ ಇನ್ಸರ್ಟ್ ಮಾಡಬೇಕು, ಬಟ್ 2 ಆಲ್ರೆಡಿ ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆ, ಮತ್ತೆ ಇನ್ಸರ್ಟ್ ಮಾಡುವಂತ ಅವಶ್ಯಕತೆ ಇಲ್ಲ. ಎಲ್ಲರೂ ಇಲ್ಲಿ ಏನ್ ಮಾಡ್ತೀವಿ, ಯಾವ್ದಾದ್ರು ಎಲಿಮೆಂಟ್ ಅನ್ನ ಇನ್ಸರ್ಟ್ ಮಾಡಬೇಕು ಅಂದ್ರೆ ಜಾಗ ಇಲ್ಲದೆ ಎಲ್ಲ ಇದ್ದಾಗ ರೀಪ್ಲೇಸ್ ಮಾಡೋದಕ್ಕೆ ಲಾಸ್ಟ್ 2 ಎಲಿಮೆಂಟ್, ಅದರ ಹಿಂದಿನ 2 ಎಲಿಮೆಂಟ್ ಅನ್ನ ಮಾರ್ಕ್ ಮಾಡ್ಕೊಂತೀವಿ. ಯಾವ ಎಲಿಮೆಂಟ್ ಮಾರ್ಕ್ ಆಗಿರಲ್ಲ ಫ್ರೇಮ್ ಅಲ್ಲಿ ಅದರ ಜೊತೆ ರೀಪ್ಲೇಸ್ ಮಾಡಕ್ ಬಿಡ್ತೀವಿ. ಈಗ ಟೋಟಲ್ ನಂಬರ್ ಆಫ್ ಪೇಜ್ ಫಾಲ್ಟ್ ಏನಾಗುತ್ತೆ? ಪೇಜ್ ಫಾಲ್ಟ್ ಅಂದ್ರೇನು? ಟೋಟಲ್ ನಂಬರ್ ಆಫ್ ಸ್ಟೆಪ್ಸ್ ಇನ್ ವಿಚ್ ವಿ ಇನ್ಸರ್ಟೆಡ್ ಆರ್ ವಿ ರೀಪ್ಲೇಸ್ಡ್ ದ ವ್ಯಾಲ್ಯೂಸ್. ಎಷ್ಟು ಸ್ಟೆಪ್ಸ್? 1 2 3 4 5 6 7 8 9. ಸೊ 9 is the number of page fault. ಪೇಜ್ ಹಿಟ್ಸ್ ಏನಾಗಿರುತ್ತೆ? ದ ಸ್ಟೆಪ್ಸ್ ದಟ್ ವಿ ಸ್ಕಿಪ್ ಬಿಕಾಸ್ ದೇ ವರ್ ಆಲ್ರೆಡಿ ಇನ್ ದ ಫ್ರೇಮ್. 3 ಆಲ್ರೆಡಿ ಇತ್ತು, ಸ್ಕಿಪ್ ಮಾಡಿದೆ. 3 ಆಲ್ರೆಡಿ ಇತ್ತು, ಸ್ಕಿಪ್ ಮಾಡಿದೆ. 2 ಆಲ್ರೆಡಿ ಇತ್ತು, ಸ್ಕಿಪ್ ಮಾಡಿದೆ. ಸೊ 1 2 3 ಟೋಟಲ್ ನಂಬರ್ ಆಫ್ ಪೇಜ್ ಹಿಟ್ಸ್ ಎಷ್ಟು? 3. ಸೊ ನೆಕ್ಸ್ಟ್ ನಾವು ಆಪ್ಟಿಮಲ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಈಗ ಆಪ್ಟಿಮಲ್ ಅನ್ನ ಡಿಸ್ಕಸ್ ಮಾಡೋಣ. ಸೊ ಸ್ಟಾರ್ಟಿಂಗ್ ಅಲ್ಲಿ ಇನ್ಸರ್ಟ್ ಮಾಡೋವರೆಗೂ ಕೂಡ ಸೇಮ್ ಸ್ಟೆಪ್ಸ್ ಗಳು ಇರ್ತವೆ ಎಲ್ಲದರಲ್ಲೂ ಕೂಡ, ಸರಿನಾ? ಸೊ 3 ಬಿಟ್ಸ್ ಅನ್ನ ಕ್ರಿಯೇಟ್ ಮಾಡ್ಕೊಂತೀವಿ, 3 ಬಿಟ್ಸ್ದು ಒಂದು ಫ್ರೇಮ್. ಸೊ 3 ಕೂಡ ಖಾಲಿ ಇರೋದ್ರಿಂದ 1 ಅನ್ನ ಡೈರೆಕ್ಟ್ ಆಗಿ ಇನ್ಸರ್ಟ್ ಮಾಡಬಹುದು. 1 ಆಲ್ರೆಡಿ ಇನ್ಸರ್ಟ್ ಆಗಿದೆ, ಇನ್ನು 2 ಜಾಗ ಖಾಲಿ ಇರೋದ್ರಿಂದ 3 ಅನ್ನ ಡೈರೆಕ್ಟ್ ಆಗಿ ಇನ್ಸರ್ಟ್ ಮಾಡಬಹುದು. 1 ಮತ್ತೆ 3 ಆಲ್ರೆಡಿ ಇನ್ಸರ್ಟ್ ಆಗಿದಾವೆ, 0 ನ ಡೈರೆಕ್ಟ್ ಆಗಿ ಇನ್ಸರ್ಟ್ ಮಾಡಬಹುದು, ಯಾಕಂತಂದ್ರೆ 1 ಜಾಗ ಖಾಲಿ ಇತ್ತು. ಈಗ ನಾನೇನಿದ್ರು ಕೂಡ ರೀಪ್ಲೇಸ್ ಮಾಡಬೇಕು, ನಾನು ಮತ್ತೆ ಇನ್ಸರ್ಟ್ ಮಾಡಕ್ ಆಗಲ್ಲ. ಸೊ ನೆಕ್ಸ್ಟ್ ವ್ಯಾಲ್ಯೂ ಯಾವ್ದಿದೆ? 3 ಇದೆ. ಸೊ 3 ಆಲ್ರೆಡಿ ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇರೋದ್ರಿಂದ ಮತ್ತೆ ಮುಟ್ಟಕ್ ಹೋಗ್ಬಾರ್ದು, ಸೊ ಸ್ಕಿಪ್. ನೆಕ್ಸ್ಟ್ 5 ಇದೆಯಾ ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ? ಇಲ್ಲ. ಸೊ ಇವಾಗ ಇದನ್ನ ರೀಪ್ಲೇಸ್ ಮಾಡಬೇಕು ವಿತ್ 1 3 ಆರ್ 0. ಸೊ ಇದು ಡಿಸೈಡ್ ಆಗೋದು ಯಾವ್ದ್ರ ಮೇಲೆ? ಆಪ್ಟಿಮಲ್. ಸೊ ಆಪ್ಟಿಮಲ್ದು ಒಂದು ಸ್ಟೇಟ್ಮೆಂಟ್ ಇದೆ. ಆಪ್ಟಿಮಲ್ ಏನ್ ಹೇಳುತ್ತೆ ಅಂತಂದ್ರೆ ಲೀಸ್ಟ್ ಡಿಮ್ಯಾಂಡ್ ಇನ್ ಫ್ಯೂಚರ್. ಲೀಸ್ಟ್ ಡಿಮ್ಯಾಂಡ್ ಇನ್ ಫ್ಯೂಚರ್. ಸೊ ಲೀಸ್ಟ್ ಡಿಮ್ಯಾಂಡ್ ಇನ್ ಫ್ಯೂಚರ್ ಅಂತಂದ್ರೆ ನನಗೆ ಮುಂದೆ ಫ್ಯೂಚರ್ ಅಲ್ಲಿ ಒಂದ್ ಸ್ವಲ್ಪ ಲೇಟ್ ಆಗಿ ಯೂಸ್ ಆಗುವಂತ ಎಲಿಮೆಂಟ್ ಜೊತೆಗೆ ನಾವೇನ್ ಮಾಡ್ಬೇಕು? ಸ್ವಾಪ್ ಮಾಡ್ಬೇಕು ಅಂತ ಹೇಳುತ್ತೆ. ಅಂತಂದ್ರೆ ರೀಪ್ಲೇಸ್ ಮಾಡಿ ಅಂತ. ವೆರಿ ಸಿಂಪಲ್. 5 ಅಲ್ವಾ ಇನ್ಸರ್ಟ್ ಮಾಡಬೇಕು. ಸೊ ಅದರ ರೈಟ್ ಸೈಡ್ ಅಲ್ಲಿ 1 3 0 ನ ಹುಡುಕಿ. ಆದಷ್ಟು ಇದಕ್ಕೆ ಹತ್ತಿರವಾಗಿ, ಆದಷ್ಟು ಈ ಎಲಿಮೆಂಟ್ಗೆ ಹತ್ತಿರವಾಗಿ ಯಾವುದು 1 3 0 ನ ಹುಡುಕ್ಬೇಕು. ಸೊ 3 ಇಲ್ಲಿದೆ, 1 ಇಲ್ಲಿದೆ, 0 ನನಗೆ ಕಾಣಿಸ್ತಾ ಇಲ್ಲ. ಸೊ 0 ಕಾಣಿಸ್ತಾ ಇಲ್ಲ ಅಂತಂದ್ರೆ ಇಟ್ ವಿಲ್ ಬಿ ಹ್ಯಾವಿಂಗ್ ದ ಲೀಸ್ಟ್ ಡಿಮ್ಯಾಂಡ್ ಇನ್ ಫ್ಯೂಚರ್. ಒಂದು ದೂರ ಇರಬೇಕು, ಇಲ್ಲ ಅಂತಂದ್ರೆ ಕಾಣಿಸ್ಬಾರ್ದು. ಸೊ ಅವಾಗ ಏನಂತ ಕನ್ಕ್ಲೂಡ್ ಮಾಡ್ಬೋದು? ಇಟ್ ಈಸ್ ಹ್ಯಾವಿಂಗ್ ದ ಲೀಸ್ಟ್ ಡಿಮ್ಯಾಂಡ್ ಇನ್ ಫ್ಯೂಚರ್. ಸೊ ಏನ್ ಮಾಡಬೇಕು? 3 ಮತ್ತೆ 1 ಕಾಣಿಸ್ತಾ ಇದೆ, 0 ಕಾಣಿಸ್ತಾ ಇಲ್ಲ. ಸೊ 0 ಜಾಗಕ್ಕೆ 5 ಅನ್ನ ರೀಪ್ಲೇಸ್ ಮಾಡಿ 3 and 1 ವಿಲ್ ಬಿ ಆಸ್ ಇಟ್ ಈಸ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ನೆಕ್ಸ್ಟ್ 6 ಅನ್ನ ಇನ್ಸರ್ಟ್ ಮಾಡಬೇಕು. 6 ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇಲ್ಲ. ಸೊ ಅದಕ್ಕೋಸ್ಕರ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ನೋಡ್ತೀನಿ. ಐ ವಿಲ್ ಸರ್ಚ್ ಫಾರ್ 1 3 and 5. ಸೊ ಇದಕ್ಕೆ ಆಸ್ ಕ್ಲೋಸ್ ಆಸ್ ಪಾಸಿಬಲ್. 3 ಇಲ್ಲಿದೆ, 3 ಇಲ್ಲೂ ಕೂಡ ಇದೆ, ಬಟ್ ಆಸ್ ಕ್ಲೋಸ್ ಆಸ್ ಪಾಸಿಬಲ್ ಫಾರ್ ದಿಸ್. ಸೊ 3 ಹುಡುಕ್ದೆ. ನೆಕ್ಸ್ಟ್ 1 ಇಲ್ಲೇ ಇದೆ, 5 ನನಗೆ ಕಾಣಿಸ್ತಾ ಇಲ್ಲ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ. ಸೊ 5 ವಿಲ್ ಬಿ ಹ್ಯಾವಿಂಗ್ ದ ಲೀಸ್ಟ್ ಡಿಮ್ಯಾಂಡ್ ಇನ್ ಫ್ಯೂಚರ್. ಸೊ 5 ಜಾಗಕ್ಕೆ ನಾವೇನ್ ಮಾಡಬೇಕು? 6 ಅನ್ನ ರೀಪ್ಲೇಸ್ ಮಾಡಬೇಕು. 3 and 1 ವಿಲ್ ಬಿ ಆಸ್ ಇಟ್ ಈಸ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ನೆಕ್ಸ್ಟ್ 6 ಅನ್ನ ಇನ್ಸರ್ಟ್ ಮಾಡಬೇಕು, ಬಟ್ 3 ಅನ್ನ ಇನ್ಸರ್ಟ್ ಮಾಡಬೇಕು, ಬಟ್ 3 ಆಲ್ರೆಡಿ ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆ, ಮತ್ತೆ ಇನ್ಸರ್ಟ್ ಮಾಡುವಂತ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ 1 ಇನ್ಸರ್ಟ್ ಮಾಡಬೇಕು, ಬಟ್ 1 ಇನ್ಸರ್ಟ್ ಆಗಿದೆ ಆಲ್ರೆಡಿ, ಅಂದ್ರೆ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ 1 ಆಲ್ರೆಡಿ ಇದೆ. ಸೊ ಮತ್ತೆ ಇನ್ಸರ್ಟ್ ಮಾಡುವಂತ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ 2 ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆಯಾ? ಇಲ್ಲ. ಸೊ ಇವಾಗ ಏನ್ ಮಾಡಬೇಕು? ಸರ್ಚ್ ಫಾರ್ 1 3 6 ಇನ್ ದ ರೈಟ್ ಹ್ಯಾಂಡ್ ಸೈಡ್. ಸೊ ಈಗ ನೀವು ನೋಡಿದ್ರೆ ನನಗೆ 3 ಮಾತ್ರ ಸಿಗ್ತಾ ಇರೋದು. 1 ಮತ್ತೆ 6 ನನಗೆ ಸಿಗ್ತಾ ಇಲ್ಲ. 3 ಮಾತ್ರ ಸಿಕ್ತು ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ, 1 ಮತ್ತೆ 6 ನನಗೆ ಸಿಗ್ತಾ ಇಲ್ಲ. ಈಗ ಇವ್ರಿಬ್ರಲ್ಲಿ ಯಾವ್ದಾದ್ರು ಒಂದ್ ಜಾಗಕ್ಕೆ ನಾನು ಕೂರಿಸ್ಬೇಕು. ಒಂದೇನಾದ್ರೂ ಸಿಗ್ತಾ ಇರ್ಲಿಲ್ಲ, ಕಾಣಿಸ್ತಾ ಇಲ್ಲ ಅಂತಂದ್ರೆ ಏನ್ ಮಾಡ್ತಿದ್ದೆ? ಯಾವ್ದು ಕಾಣಿಸ್ತಿರ್ಲಿಲ್ಲ ಆ ಜಾಗಕ್ಕೆ ಕೂರಿಸ್ತಿದ್ದೆ. ಬಟ್ ಇಲ್ಲಿ ನೋಡಿದ್ರೆ 1 ಕೂಡ ಕಾಣಿಸ್ತಾ ಇಲ್ಲ, 6 ಕೂಡ ಕಾಣಿಸ್ತಾ ಇಲ್ಲ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ. ಈಗ ಏನ್ ಮಾಡೋದು? ಸಿಂಪಲ್. ಈಗ ನಾವು ಫಸ್ಟ್ ಇನ್ ಫಸ್ಟ್ ಔಟ್ದು ಎಲ್ಪ್ ಅನ್ನ ತಗೋಬೇಕು, ಸರಿನಾ? ಏನಾದ್ರು ಕಾಣಿಸ್ತಿಲ್ಲ ಅಂತಂದ್ರೆ ಫಸ್ಟ್ ಇನ್ ಫಸ್ಟ್ ಔಟ್ದು ಎಲ್ಪ್. ಈಗ 1 ನನಗೆ ಕಾಣಿಸ್ತಾ ಇಲ್ಲ, ಮತ್ತೆ 6 ಕಾಣಿಸ್ತಿಲ್ಲ ಅಲ್ವಾ? ಸೊ ಇವರಿಬ್ಬರಲ್ಲಿ ಫಸ್ಟ್ ಯಾರು ಬಂದಿದ್ದು ನೋಡಿ. ಸೊ 1 ಎಲ್ಲಿಂದ ಶುರುವಾಗಿದೆ? ಮೊದಲನೇ ಸ್ಟೆಪ್ ಇಂದ. 6 ಈಗ ತಾನೇ ಬಂದಿರೋದು. 1 6 ಯಾರು ಫಸ್ಟ್ ಬಂದಿರೋದು? 1 ಮತ್ತೆ 6 ಅಲ್ಲಿ 1 ಫಸ್ಟ್ ಬಂದಿರೋದು. ಸೊ 1 ಜಾಗಕ್ಕೆ 2 ಅನ್ನ ರೀಪ್ಲೇಸ್ ಮಾಡಿ 3 ಮತ್ತೆ 6 ಆಸ್ ಇಟ್ ಈಸ್ ಉಳ್ಕೊಳುತ್ತೆ. ಗೊತ್ತಾಯ್ತಾ? ಇಲ್ಲಿ 1 3 6 ಅನ್ನ ನಾನು ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಹುಡುಕ್ದೆ, 3 ಸಿಕ್ತು, 1 ಮತ್ತೆ 6 ಸಿಗ್ಲಿಲ್ಲ. ಯಾವ ಜಾಗದಲ್ಲಿ ಕೂರಿಸ್ಬೇಕು ಅಂತ ಕನ್ಫ್ಯೂಷನ್ ಆಯ್ತು. ಸೊ ಅದಕ್ಕೋಸ್ಕರ ಏನ್ ಮಾಡಿದೆ? ಫಸ್ಟ್ ಇನ್ ಫಸ್ಟ್ ಔಟ್ ಅನ್ನ ಅಪ್ಲೈ ಮಾಡಿದೆ. ಅವಾಗ 1 ಫಸ್ಟ್ ಬಂದಿದೆ ಅಂತ ಗೊತ್ತಾಯ್ತು. ಸೊ 1 ಜಾಗಕ್ಕೆ 2 ಅನ್ನ ರೀಪ್ಲೇಸ್ ಮಾಡಿದೀನಿ.
ನೆಕ್ಸ್ಟ್ ನಾನು 4 ಅನ್ನು ಇನ್ಸರ್ಟ್ ಮಾಡಬೇಕು, 4 ನನ್ನ ಅಪ್ಡೇಟೆಡ್ ಫ್ರೇಮಲ್ಲಿ ಇಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡಬೇಕು, ರೈಟ್ ಹ್ಯಾಂಡ್ ಸೈಡಲ್ಲಿ ಸರ್ಚ್ ಫಾರ್ 2, 3 ಆ್ಯಂಡ್ 6. 3 ಇಲ್ಲಿದೆ, 2 ಇಲ್ಲಿದೆ, 6 1 ಕಾಣಿಸ್ತಾ ಇಲ್ಲ. ಸರಿನಾ, 6 1 ಕಾಣಿಸ್ತಿಲ್ಲ ಅಂತಂದ್ರೆ ಅದಕ್ಕೆ ಲೀಸ್ಟ್ ಡಿಮ್ಯಾಂಡ್ ಇರುತ್ತೆ. ಸೊ ಜಸ್ಟ್ ರೀಪ್ಲೇಸ್ ಇನ್ ದ ಪ್ಲೇಸ್ ಆಫ್ 6. ಸೊ 3 and 2 ವಿಲ್ ಬಿ ಆಸ್ ಇಟ್ ಈಸ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ನೆಕ್ಸ್ಟ್ 3 ಅನ್ನು ಇನ್ಸರ್ಟ್ ಮಾಡಬೇಕು, ಬಟ್ ಆಲ್ರೆಡಿ ಫ್ರೇಮಲ್ಲಿ ಇದೆ. 2 ಅನ್ನು ಇನ್ಸರ್ಟ್ ಮಾಡಬೇಕು, ಬಟ್ 2 ಆಲ್ರೆಡಿ ಫ್ರೇಮಲ್ಲಿ ಇದೆ. ಸೊ ಮತ್ತೆ ಇನ್ಸರ್ಟ್ ಮಾಡುವಂತ ಅವಶ್ಯಕತೆ ಇಲ್ಲ. ಈಗ ಟೋಟಲ್ ನಂಬರ್ ಆಫ್ ಪೇಜ್ ಫಾಲ್ಟ್ ಮತ್ತೆ ಟೋಟಲ್ ನಂಬರ್ ಆಫ್ ಪೇಜ್ ಹಿಟ್ಸ್ ಅನ್ನ ಬರಿತಾ ಹೋಗೋಣ. ಪೇಜ್ ಫಾಲ್ಟ್ ಅಂದ್ರೇನು, ಟೋಟಲ್ ನಂಬರ್ ಆಫ್ ಸ್ಟೆಪ್ಸ್ ದಟ್ ವಿ ಟೋಟಲ್ ನಂಬರ್ ಆಫ್ ಸ್ಟೆಪ್ಸ್ ಇನ್ ವಿಚ್ ವಿ ಇನ್ಸರ್ಟೆಡ್ ದಿ ವ್ಯಾಲ್ಯೂಸ್ ಆರ್ ವಿ ರೀಪ್ಲೇಸ್ಡ್ ದ ವ್ಯಾಲ್ಯೂಸ್. ಸೊ ಎಷ್ಟು ಸ್ಟೆಪ್ಸ್ ಆಗ್ತವೆ, 1 2 3 4 5 6 7. ಸೊ 7 ವಿಲ್ ಬಿ ದ ಟೋಟಲ್ ನಂಬರ್ ಆಫ್ ಪೇಜ್ ಫಾಲ್ಟ್. ಪೇಜ್ ಹಿಟ್ಸ್ ಎಷ್ಟಾಗ್ತವೆ, ದ ಸ್ಟೆಪ್ಸ್ ಇನ್ ವಿಚ್ ವಿ ಸ್ಕಿಪ್ ಬಿಕಾಸ್ ದೇ ವರ್ ಆಲ್ರೆಡಿ ಪ್ರೆಸೆಂಟ್ ಇನ್ ದ ಫ್ರೇಮ್. 3 ಆಲ್ರೆಡಿ ಇತ್ತು, 3 ಆಲ್ರೆಡಿ ಇತ್ತು, 1 ಆಲ್ರೆಡಿ ಇತ್ತು, 3 ಆಲ್ರೆಡಿ ಇತ್ತು, 2 ಆಲ್ರೆಡಿ ಇತ್ತು. ಎಷ್ಟು ಸ್ಟೆಪ್ಸು, 1 2 3 4 5. ಸೊ ಅವ್ರೇನಾದ್ರೂ ಕೂಡ ಈ 4 ಅಲ್ಗಾರಿದಮ್ಸ್ ಅಲ್ಲಿ ಮೋಸ್ಟ್ ಎಫಿಷಿಯಂಟ್ ಅಲ್ಗಾರಿದಮ್ ಯಾವುದು ಅಂತ ಕೇಳಿದ್ರೆ ಆಪ್ಟಿಮಲ್. ಸರಿನಾ, ಇದರಲ್ಲಿ ನಮಗೆ ಪೇಜ್ ಫಾಲ್ಟ್ಗಳು ಕಡಿಮೆ ಸಿಗ್ತವೆ. ಸೊ ಇಟ್ ಈಸ್ ಮೋರ್ ಎಫಿಷಿಯಂಟ್. ಯಾವುದು, ಆಪ್ಟಿಮಲ್ ಪೇಜ್ ರಿಪ್ಲೇಸ್ಮೆಂಟ್ ಅಲ್ಗಾರಿದಮ್. ಈ 4ರಲ್ಲೂ ಕೂಡ ಇದೇ ಮೋಸ್ಟ್ ಎಫಿಷಿಯಂಟ್. ನೆಕ್ಸ್ಟ್, ಸಾರಿ, ಇಲ್ಲಿ LFU ಅಂತ ಬರಿಬೇಕಿತ್ತು, LRU ಅಂತ ಬರೆದ್ಬಿಟ್ಟಿದ್ದೆ, ಸಾರಿ ಫಾರ್ ದಟ್. ಸೊ ಇವಾಗ LFU ನ ಡಿಸ್ಕಸ್ ಮಾಡ್ತಾ ಹೋಗೋಣ. ನಾನು LFU ನೇ ಏನೋ ಪ್ಲಾಸ್ಟಿಕ್ ತಗೊಂಡೆ ಅಂತಂದ್ರೆ ಇದೊಂದು ಸ್ವಲ್ಪ ದೊಡ್ಡದು ಅನ್ಸುತ್ತೆ. ಸ್ಟಾರ್ಟಿಂಗ್ ಅಲ್ಲೇ ಮಾಡ್ಬಿಟ್ರೆ ನೀವು ವಿಡಿಯೋನ ಸ್ಕಿಪ್ ಮಾಡಕ್ ಬಿಡ್ತೀರಾ, ಯಾಕಂದ್ರೆ ದೊಡ್ಡದಿದೆ ಪ್ರಾಬ್ಲಮ್ ಅಂತ. ಸೊ ವೆರಿ ಸಿಂಪಲ್, ಏನಿಲ್ಲ. ಏನು ಅಂತಂದ್ರೆ ಪ್ರತಿ ಒಂದು ಸ್ಟೆಪ್ ಅಲ್ಲೂ ನಾವು ಫ್ರೀಕ್ವೆನ್ಸಿ ಕೌಂಟ್ ಅನ್ನ ನಾವು ಅಪ್ಡೇಟ್ ಮಾಡ್ತಾ ಹೋಗ್ತೀವಿ. ಸೊ ಅದಕ್ಕೋಸ್ಕರ ಫ್ರೀಕ್ವೆನ್ಸಿ ಕೌಂಟ್ ಟೇಬಲ್ ಅನ್ನ ಬರ್ಕೋಬೇಕು. ಫ್ರೀಕ್ವೆನ್ಸಿ ಕೌಂಟ್ ಟೇಬಲ್. ಸೊ ಫ್ರೀಕ್ವೆನ್ಸಿ ಕೌಂಟ್ ಟೇಬಲ್ ಅಲ್ಲಿ ಈ ತರ ಕನ್ಸ್ಟ್ರಕ್ಟ್ ಮಾಡ್ಕೊಂತ ಹೋಗಿ ಯಾವ್ಯಾವ ಎಲಿಮೆಂಟ್ಗಳಿದಾವೆ, ಇಲ್ಲಿ 0 ಇದೆ, 1 ಇದೆ, 2 ಇದೆ, 3 ಇದೆ, 4 ಇದೆ, 5 ಇದೆ, 6 ಇದೆ. ಸೊ 0 ಇದೆ, 1 ಇದೆ, 2 ಇದೆ, 3 ಇದೆ, 4 ಇದೆ, 5 ಇದೆ, ಮತ್ತೆ 6 ಇದೆ. ಎಲ್ಲ ಎಲಿಮೆಂಟ್ಗಳನ್ನು ಬರ್ಕೋಬೇಕು. ಸೊ ಸ್ಟಾರ್ಟಿಂಗ್ ಇವಾಗ ನನಗೆ 3 ಬಿಟ್ ಸ್ಪೇಸ್ ಕೂಡ ಖಾಲಿ ಇದಾವೆ ಅಲ್ವಾ. ನೋಡಿ, ಒಂದು ಫ್ರೇಮು, ಆ ಫ್ರೇಮಲ್ಲಿ 3 ಬಿಟ್ ಸೈಜು. ಸೊ 3 ಖಾಲಿ ಇರೋದ್ರಿಂದ 1 ಅನ್ನ ಡೈರೆಕ್ಟ್ ಆಗಿ ಇನ್ಸರ್ಟ್ ಮಾಡ್ಬೋದು. ಈಗ ಫ್ರೀಕ್ವೆನ್ಸಿ ಕೌಂಟ್ ಅನ್ನ ಅಪ್ಡೇಟ್ ಮಾಡಿ. ಸ್ಟಾರ್ಟಿಂಗ್ ಅಲ್ಲಿ ಎಲ್ಲವೂ ಕೂಡ 0 ಆಗಿರ್ತವೆ. ಈಗ 1 ಫ್ರೀಕ್ವೆನ್ಸಿ ಕೌಂಟ್ ಏನಾಗುತ್ತೆ, ಇನ್ಕ್ರೀಸ್ ಬೈ 1. ಸರಿನಾ, ಒಂದು ಫ್ರೀಕ್ವೆನ್ಸಿ ಕೌಂಟ್ ವಿಲ್ ಇನ್ಕ್ರೀಸ್ ಬೈ 1. ಇನ್ನು ಉಳಿದಿರೋದೆಲ್ಲ 0 ಇರ್ತವೆ. ಯಾಕೆ, ಈ ಒಂದು ಸ್ಟೆಪ್ ಅಲ್ಲಿ ನಾವು ಕೇವಲ 1 ಅನ್ನ ಮಾತ್ರ ಇನ್ಸರ್ಟ್ ಮಾಡಿರೋದು. ನೆಕ್ಸ್ಟ್, ಇಲ್ಲಿ 1 ಆಲ್ರೆಡಿ ಇನ್ಸರ್ಟ್ ಆಗಿದೆ, ಇನ್ನು 2 ಜಾಗ ಖಾಲಿ ಇರೋದ್ರಿಂದ 3 ಅನ್ನ ನಾನು ಡೈರೆಕ್ಟ್ ಆಗಿ ಇನ್ಸರ್ಟ್ ಮಾಡ್ಬೋದು. ಸೊ ಇವಾಗ 3ದು ಫ್ರೀಕ್ವೆನ್ಸಿ ಕೌಂಟ್ ಅನ್ನ ಇನ್ಕ್ರೀಸ್ ಮಾಡಿ. 0 ಇತ್ತು, 0 + 1 ವಿಲ್ ಬಿ 1. ಇನ್ನು ಉಳಿದಿರೋದೆಲ್ಲ ಸೇಮ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ಪ್ರೀವಿಯಸ್ ಸ್ಟೆಪ್ ಅಲ್ಲಿ ಏನಿತ್ತು ಅದನ್ನ ಆಸ್ ಇಟ್ ಈಸ್ ಬರ್ಕೋಬೇಕು. ನೆಕ್ಸ್ಟ್, ಇದ್ರ ಕೆಳಗಡೆನೆ ಬರ್ಕೊಂಡ್ರೆ ಒಳ್ಳೇದು. ಒಂಚೂರು ಮಿಸ್ ಮ್ಯಾಚ್ ಆದ್ರೆ ಒಂದೊಂದ್ಸಲಿ ಕನ್ಫ್ಯೂಷನ್ ಆಗುತ್ತೆ ಅಷ್ಟೇ. ಸರಿನಾ, ನೆಕ್ಸ್ಟ್ 0ನ ಇನ್ಸರ್ಟ್ ಮಾಡಬೇಕು. 1 ಮತ್ತೆ 3 ಆಲ್ರೆಡಿ ಇನ್ಸರ್ಟ್ ಆಗಿದಾವೆ, ಇನ್ನೊಂದು ಜಾಗ ಖಾಲಿ ಇದೆ. ಸೊ 0ನ ಇನ್ಸರ್ಟ್ ಮಾಡ್ಬೋದು. ಸೊ 0ದು ಫ್ರೀಕ್ವೆನ್ಸಿ ಕೌಂಟ್ ಅನ್ನ ಇನ್ಕ್ರೀಸ್ ಮಾಡಿ ಬೈ 1. ಇನ್ನು ಉಳಿದಿರೋದೆಲ್ಲ ಸೇಮ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ಸರಿನಾ, ನೆಕ್ಸ್ಟ್ ನಾನು 3 ಅನ್ನ ಇನ್ಸರ್ಟ್ ಮಾಡಬೇಕು, ಬಟ್ 3 ಆಲ್ರೆಡಿ ನನ್ನ ಅಪ್ಡೇಟೆಡ್ ಫ್ರೇಮಲ್ಲಿ ಇದೆ. ಇಲ್ಲಿ ನಾನು ಸ್ಕಿಪ್ ಮಾಡಬೇಕು, ಬಟ್ ಇಲ್ಲಿ ಫ್ರೀಕ್ವೆನ್ಸಿ ಕೌಂಟ್ ಅನ್ನ ಇನ್ಕ್ರೀಸ್ ಮಾಡಬೇಕು. ಗೊತ್ತಾಯ್ತಾ, ಇಲ್ಲಿ ನಾನು 3 ಆಲ್ರೆಡಿ ನನ್ನ ಅಪ್ಡೇಟೆಡ್ ಫ್ರೇಮಲ್ಲಿ ಇದೆ ಅಂತ ಸ್ಕಿಪ್ ಮಾಡ್ಬಿಡ್ತೀನಿ. ಆದ್ರೆ ಫ್ರೀಕ್ವೆನ್ಸಿ ಕೌಂಟ್ ಅಲ್ಲೂ ಕೂಡ ಅದನ್ನ ಪ್ರತಿ ಸ್ಟೆಪ್ ಅಲ್ಲೂ ಅಪ್ಡೇಟ್ ಮಾಡ್ಬೇಕು. ಸೊ ಈಗ 3ದು ಫ್ರೀಕ್ವೆನ್ಸಿ ಕೌಂಟ್ 1 ಇದೆ, ಇನ್ನೊಂದ್ಸಲಿ 3 ಬಂತು. ಸೊ 1 + 1 ಏನಾಯ್ತು, 2 ಆಯ್ತು. ಇನ್ನು ಉಳಿದಿರೋದೆಲ್ಲ ಸೇಮ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ಗೊತ್ತಾಯ್ತಾ, ಫ್ರೀಕ್ವೆನ್ಸಿ ಕೌಂಟು ಅಪ್ಡೇಟ್ ಆಗಲೇಬೇಕು. ಇಲ್ಲಿ ಸ್ಕಿಪ್ ಮಾಡಿದ್ರು ಪರವಾಗಿಲ್ಲ, ಫ್ರೀಕ್ವೆನ್ಸಿ ಕೌಂಟ್ ಅನ್ನ ನೀವು ಇನ್ಕ್ರೀಸ್ ಮಾಡಲೇಬೇಕು. ನೆಕ್ಸ್ಟ್ 5 ಇದೆಯಾ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ, ಇಲ್ಲ. ಸೊ ಇವಾಗ ಏನ್ ಮಾಡ್ತೀನಿ ಅಂತಂದ್ರೆ ರೀಪ್ಲೇಸ್ ಮಾಡ್ಬೇಕಲ್ವಾ, ಯಾರ ಜೊತೆ, ಲೀಸ್ಟ್ ಫ್ರೀಕ್ವೆನ್ಸಿ ಇರೋದ್ರ ಜೊತೆ. 1 3 0ದು ಫ್ರೀಕ್ವೆನ್ಸಿ ಕೌಂಟ್ ಅನ್ನ ನೋಡೋಣ. 1ನ ಫ್ರೀಕ್ವೆನ್ಸಿ ಕೌಂಟ್ ಈಸ್ 1, 0ದು ಫ್ರೀಕ್ವೆನ್ಸಿ ಕೌಂಟ್ ಈಸ್ 1, 3ದು ಫ್ರೀಕ್ವೆನ್ಸಿ ಕೌಂಟ್ ಈಸ್ 2. ನಾನೇನಂದೆ, ಕಡಿಮೆ ಫ್ರೀಕ್ವೆನ್ಸಿ ಕೌಂಟ್ ಇರೋದ್ರ ಜೊತೆ ರೀಪ್ಲೇಸ್ ಮಾಡೋಣ ಅಂತ. ಇಲ್ಲಿ ನೋಡಿದ್ರೆ 2 ಇದೆ, ಇದು ಬಿಟ್ಟಾಕನ ಇವಾಗ 1 ಮತ್ತೆ 1. ಸೊ ಲೀಸ್ಟ್ ಇರೋದ್ರಲ್ಲೂ ಕೂಡ ಟೈ ಆಗೋಗ್ಬಿಡ್ತು. ಈಗ 0 ಮತ್ತೆ 1 ಇವರಿಬ್ಬರಿಗೂ ಕೂಡ 1 1 ಅಂತ ಇದೆ. ಈಗ ಏನ್ ಮಾಡ್ಬೇಕು, ಸಿಂಪಲ್. ಏನೇ ತೊಂದರೆ ಬಂದ್ರು ಕೂಡ ನಾವು ಫಸ್ಟ್ ಇನ್ ಫಸ್ಟ್ ಔಟ್ ಅನ್ನ ಒಂಥರ ಆಪತ್ ಬಂದ ಒಂಥರ ಯೂಸ್ ಮಾಡ್ಕೊಂತ ಹೋಗ್ಬೇಕು. ಸರಿನಾ, ಯಾವುದೇ ತೊಂದರೆ ಬರಲಿ, ಇಲ್ಲಿ ಯಾವುದೇ ಅಲ್ಗಾರಿದಮ್ ಅಲ್ಲಿ ತೊಂದರೆ ಬಂದ್ರು ಕೂಡ ನಾವು ಇವನನ್ನ ಒಂಥರ ಆಪತ್ ಬಂದ ಒಂಥರ ಯೂಸ್ ಮಾಡ್ಕೊಂತ ಹೋಗ್ತೀವಿ, ಫಸ್ಟ್ ಇನ್ ಫಸ್ಟ್ ಔಟ್ ಅನ್ನ. ಸೊ ಇವಾಗ ಏನ್ ಮಾಡ್ಬೇಕು, ಇವರಿಬ್ಬರಲ್ಲಿ 0 ಮತ್ತೆ 1 ಅಲ್ಲಿ ಫಸ್ಟ್ ಯಾರು ಬಂದ್ರು ನೋಡಿ. 1 ಇಲ್ಲಿಂದ ಶುರುವಾಗಿದೆ, 0 ಈಗ ತಾನೇ ಶುರುವಾಗಿದೆ. ಸೊ 1 ಮತ್ತೆ 0. ಸೊ 1 ವಾಸ್ ದ ಫಸ್ಟ್ ಒನ್ ಟು ಕಮ್. ಸೊ 1 ಜಾಗಕ್ಕೆ 5 ಅನ್ನ ರೀಪ್ಲೇಸ್ ಮಾಡಿ. 3 and 0 ವಿಲ್ ಬಿ ಆಸ್ ಇಟ್ ಈಸ್. ಇಲ್ಲಿ ಫ್ರೀಕ್ವೆನ್ಸಿ ಕೌಂಟು ಸೇಮ್ ಆಯ್ತು ಅಂತಂದ್ರೆ ಇಬ್ರಿಗೂ ಕೂಡ ಟೈ ಆಗಿದ್ರಿಂದ 0 ಮತ್ತೆ 1 ಅಲ್ಲಿ ಯಾರು ಫಸ್ಟ್ ಬಂದಿದ್ರು ಅವ್ರ ಜಾಗಕ್ಕೆ ರೀಪ್ಲೇಸ್ ಮಾಡಿದೀನಿ. ಫ್ರೀಕ್ವೆನ್ಸಿ ಕೌಂಟ್ ಅನ್ನ ಇನ್ಕ್ರೀಸ್ ಮಾಡಿ. ಯಾರ ಜಾಗಕ್ಕೆ ಯಾರನ್ನ ರೀಪ್ಲೇಸ್ ಮಾಡಿದ್ದು, 1 ಜಾಗಕ್ಕೆ 5. ಸೊ 1 ಇಂದು ಫ್ರೀಕ್ವೆನ್ಸಿ ಕೌಂಟ್ ಅದೇನೇ ಇದ್ರೂ ಡೈರೆಕ್ಟ್ ಆಗಿ 0 ಆಗ್ಬಿಡುತ್ತೆ. ಸರಿನಾ, ಅದು 10 ಇದ್ರೂ ಕೂಡ ಫ್ರೀಕ್ವೆನ್ಸಿ ಕೌಂಟು ಡೈರೆಕ್ಟ್ ಆಗಿ 0 ಆಗ್ಬಿಡುತ್ತೆ.
ಈಗ 5 ಅನ್ನ ಅಲ್ವಾ ಇನ್ಸರ್ಟ್ ಮಾಡಿರೋದು, ಸೊ ಅದ್ರದ್ದು ಫ್ರೀಕ್ವೆನ್ಸಿ ಕೌಂಟ್ ವಿಲ್ ಜಸ್ಟ್ ಇನ್ಕ್ರೀಸ್ ಬೈ 1. ಇನ್ಸರ್ಟ್ ಮಾಡಿದ್ರೆ ಒಂದು ಮಾತ್ರ ಇನ್ಕ್ರೀಸ್ ಆಗುತ್ತೆ. ಏನಾದ್ರೂ ಕೂಡ ಯಾವ್ದ್ರ ಪ್ಲೇಸಲ್ಲಿ ಇನ್ಸರ್ಟ್ ಮಾಡಿರ್ತೀನಿ ನೋಡಿ ತೆಗ್ದಾಕಿ, ಅದ್ರದ್ದು ಅದೇನೇ ಫ್ರೀಕ್ವೆನ್ಸಿ ಕೌಂಟ್ ಇದ್ರೂ ಕೂಡ 0 ಆಗ್ಬಿಡುತ್ತೆ. ಈಗ 1ಇಂದು ಫ್ರೀಕ್ವೆನ್ಸಿ ಕೌಂಟ್ 10 ಇದ್ದಿದ್ರು ಕೂಡ ಅದು 0 ಆಗ್ಬಿಡೋದು ಡೈರೆಕ್ಟ್ ಆಗಿ. ಇನ್ನು ಉಳಿದಿರೋದೆಲ್ಲ ಸೇಮ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ನೆಕ್ಸ್ಟ್ ನಾನು 6 ಅನ್ನ ಇನ್ಸರ್ಟ್ ಮಾಡಬೇಕು. 6 ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇಲ್ಲ. ಸೊ 5 3 0 ಫ್ರೀಕ್ವೆನ್ಸಿ ಕೌಂಟ್ ಅನ್ನು ನೋಡಿ. ಸೊ 5 ಫ್ರೀಕ್ವೆನ್ಸಿ ಕೌಂಟ್ ಈಸ್ 1, 3 ಫ್ರೀಕ್ವೆನ್ಸಿ ಕೌಂಟ್ ಈಸ್ 2, 0 ಫ್ರೀಕ್ವೆನ್ಸಿ ಕೌಂಟ್ ಈಸ್ 1. ಸೊ ಈಗ ಮತ್ತೆ ನನಗೆ 1 ಮತ್ತೆ 1 ಟೈ ಆಯ್ತು ಕಡಿಮೆ ಅದರಲ್ಲಿ. ಸೊ ಯಾವ್ಯಾವುದಕ್ಕೆ 5 ಮತ್ತೆ 0ಗೆ ಟೈ ಆಗಿದೆ. ಈಗ 5 ಮತ್ತೆ 0 ಅಲ್ಲಿ ಯಾರು ಫಸ್ಟ್ ಬಂದ್ರು ನೋಡಿ. 5 ಇಲ್ಲಿಂದ ಶುರು ಆಗಿದೆ, 0 ಇಲ್ಲಿಂದ. 5 ಮತ್ತೆ 0 ಅಲ್ಲಿ ಫಸ್ಟ್ ಬಂದಿರೋದು ಅದು 0. ಸೊ 0 ಜಾಗಕ್ಕೆ 6 ಅನ್ನ ರಿಪ್ಲೇಸ್ ಮಾಡಿ 3 and 5 ವಿಲ್ ಬಿ ಆಸ್ ಇಟ್ ಈಸ್. 0 ಜಾಗಕ್ಕೆ ರಿಪ್ಲೇಸ್ ಮಾಡಿರೋದು, ಸೊ 0 ಫ್ರೀಕ್ವೆನ್ಸಿ ಕೌಂಟ್ ಡೈರೆಕ್ಟ್ ಆಗಿ 0 ಆಗುತ್ತೆ. 6 ಅನ್ನ ರಿಪ್ಲೇಸ್ ಮಾಡಿದಿರೋದು, ಸೊ 6 ಫ್ರೀಕ್ವೆನ್ಸಿ ಕೌಂಟ್ ವಿಲ್ ಜಸ್ಟ್ ಇನ್ಕ್ರೀಸ್ ಬೈ 1. ಇನ್ನು ಉಳಿದಿರೋದೆಲ್ಲ ಏನ್ ಮಾಡಬೇಕು, ಸೇಮ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್ ಅಂತ ಆಸ್ ಇಟ್ ಈಸ್ ಕಾಪಿ ಮಾಡ್ಕೋಬೇಕು. ನೆಕ್ಸ್ಟ್ ನಾನು 3 ಅನ್ನ ಇನ್ಸರ್ಟ್ ಮಾಡಬೇಕು. ಬಟ್ 3 ಆಲ್ರೆಡಿ ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆ. ಇದ್ರೂ ಕೂಡ ಇಲ್ಲಿ ಸ್ಕಿಪ್ ಮಾಡ್ತೀನಿ, ಬಟ್ ಇಲ್ಲಿ ನಾನು ಫ್ರೀಕ್ವೆನ್ಸಿ ಕೌಂಟ್ ಅನ್ನ ಇನ್ಕ್ರೀಸ್ ಮಾಡ್ತೀನಿ. 3 ಅಲ್ವಾ, ಸೊ 3ದು ಫ್ರೀಕ್ವೆನ್ಸಿ ಕೌಂಟ್ 2 ಇತ್ತು, ಇವಾಗ ಒಂದು ಇನ್ಕ್ರೀಸ್ ಆಗಿ 3 ಆಗುತ್ತೆ. ಇನ್ನು ಉಳಿದಿರೋದೆಲ್ಲ ಸೇಮ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ನೆಕ್ಸ್ಟ್ ನಾನು 1 ಅನ್ನ ಇನ್ಸರ್ಟ್ ಮಾಡಬೇಕು. 1 ಅನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇಲ್ಲ. ಸೊ ಸಿ ದ ಫ್ರೀಕ್ವೆನ್ಸಿ ಕೌಂಟ್ ಆಫ್ 5, 3 and 6. So 5 is having frequency count of 1, 6 is having frequency count of 1 and 3 is having the frequency count of 3. ಈಗ ಮತ್ತೆ ಟೈ ಆಯ್ತು. ಸೊ ಟೈ ಆಯ್ತು ಅಂತ ಅಂದಾಗ 5 ಮತ್ತೆ 6 ಅಲ್ಲಿ ಯಾರು ಫಸ್ಟ್ ಬಂದ್ರು, 5 ಇಲ್ಲಿಂದ ಶುರು ಆಗಿದೆ, 6 ಈಗ ತಾನೇ ಬಂದಿದೆ. 5 6, ಸೊ ಯಾರು ಫಸ್ಟ್ 5. ಸೊ 5 ಜಾಗಕ್ಕೆ 1 ಅನ್ನ ರಿಪ್ಲೇಸ್ ಮಾಡಿ 3 and 6 ವಿಲ್ ಬಿ ಆಸ್ ಇಟ್ ಈಸ್. ಸೊ ಈ 5ದು ಫ್ರೀಕ್ವೆನ್ಸಿ ಕೌಂಟ್ ಡೈರೆಕ್ಟ್ ಆಗಿ 0 ಆಗುತ್ತೆ, ಯಾಕಂತಂದ್ರೆ ಆ ಜಾಗಕ್ಕೆ ನಾನು 1 ಅನ್ನ ರಿಪ್ಲೇಸ್ ಮಾಡಿರೋದು. ಸೊ 1 ಫ್ರೀಕ್ವೆನ್ಸಿ ಕೌಂಟ್ ವಿಲ್ ಇನ್ಕ್ರೀಸ್ ಬೈ 1. ಇನ್ನು ಉಳಿದಿರೋದೆಲ್ಲ ಸೇಮ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ನೆಕ್ಸ್ಟ್ ನಾನು 2 ಅನ್ನ ಇನ್ಸರ್ಟ್ ಮಾಡಬೇಕು. 2 ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇಲ್ಲ. ಸೊ ಏನ್ ಮಾಡಬೇಕು, 1 3 6 ಫ್ರೀಕ್ವೆನ್ಸಿ ಕೌಂಟ್ ಅನ್ನ ನೋಡಿ. 1 is having frequency count of 1, 3 is having frequency count of 3 and 6 is having frequency count of 1. ಮತ್ತೆ ಟೈ ಆಯ್ತು 1 ಮತ್ತೆ 6 ಮಧ್ಯ, ಸರಿನಾ? 1 ಮತ್ತೆ 6 ಮಧ್ಯ ಟೈ ಆಯ್ತು. ಸೊ 1 ಮತ್ತೆ 6 ಅಲ್ಲಿ ಫಸ್ಟ್ ಯಾರು ಬಂದಿರೋದು, 1 ಇಲ್ಲಿಂದ ಶುರು, 6 ಇಲ್ಲಿಂದ ಶುರು. ಸೊ 6 ಜಾಗಕ್ಕೆ 2 ಅನ್ನ ರಿಪ್ಲೇಸ್ ಮಾಡಿ, ಯಾಕಂದ್ರೆ 6 ಬೇಗ ಬಂದಿದೆ 1ಗಿನ್ನ. 1 and 3 ವಿಲ್ ಬಿ ಆಸ್ ಇಟ್ ಈಸ್. ಸೊ 6 ಜಾಗಕ್ಕೆ 2ದು ಫ್ರೀಕ್ವೆನ್ಸಿ ಕೌಂಟು 1 ಇನ್ಕ್ರೀಸ್ ಆಗುತ್ತೆ. ನೆಕ್ಸ್ಟ್ 6ದು ಫ್ರೀಕ್ವೆನ್ಸಿ ಕೌಂಟ್ ಏನೇ ಇದ್ರೂ ಕೂಡ ಡೈರೆಕ್ಟ್ ಆಗಿ 0 ಆಗುತ್ತೆ, ಯಾಕಂತಂದ್ರೆ ಅದ್ರ ಜಾಗಕ್ಕೆ 1 ಅನ್ನ ರಿಪ್ಲೇಸ್ ಮಾಡಿರೋದು. ಇನ್ನು ಉಳಿದಿರೋದೆಲ್ಲ ಸೇಮ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ನೆಕ್ಸ್ಟ್ ನಾನು 4 ಅನ್ನ ಇನ್ಸರ್ಟ್ ಮಾಡಬೇಕು. 4 ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇಲ್ಲ. ಸೊ 1 3 2ದು ಫ್ರೀಕ್ವೆನ್ಸಿ ಕೌಂಟ್ ಅನ್ನ ನೋಡಿ. 1 is having frequency count of 1, 2ದು ಫ್ರೀಕ್ವೆನ್ಸಿ ಕೌಂಟ್ 1 ಇದೆ, 3ದು ಫ್ರೀಕ್ವೆನ್ಸಿ ಕೌಂಟ್ 3. ಮತ್ತೆ ಟೈ ಆಯ್ತು. ಸೊ 1 ಮತ್ತೆ 2 ಅಲ್ಲಿ ಯಾರು ಫಸ್ಟ್ ಬಂದಿದ್ದಾರೆ ನೋಡಿ. ಸೊ 1 ಇಲ್ಲಿಂದ ಶುರು, 2 ಇಲ್ಲಿಂದ ಶುರು. ಸೊ 1 ಜಾಗಕ್ಕೆ ರಿಪ್ಲೇಸ್ ಮಾಡಿ, ಯಾಕಂತಂದ್ರೆ 1 ಮತ್ತೆ 2 ಅಲ್ಲಿ 1 ಫಸ್ಟ್ ಬಂದಿರೋದು. 3 ಮತ್ತೆ 2 ಆಸ್ ಇಟ್ ಈಸ್ ಫ್ರಮ್ ಪ್ರೀವಿಯಸ್ ಸ್ಟೆಪ್. 1 ಜಾಗಕ್ಕೆ ರಿಪ್ಲೇಸ್ ಮಾಡಿರೋದು, ಸೊ 1 ಫ್ರೀಕ್ವೆನ್ಸಿ ಕೌಂಟ್ ಡೈರೆಕ್ಟ್ ಆಗಿ 0 ಆಗುತ್ತೆ. 4 ಅನ್ನ ರಿಪ್ಲೇಸ್ ಮಾಡಿರೋದು, ಸೊ 4ದು ಫ್ರೀಕ್ವೆನ್ಸಿ ಕೌಂಟ್ ವಿಲ್ ಇನ್ಕ್ರೀಸ್ ಬೈ 1. ಇನ್ನು ಉಳಿದಿರೋದೆಲ್ಲ ಸೇಮ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ನೆಕ್ಸ್ಟ್ 3 ಅನ್ನ ಇನ್ಸರ್ಟ್ ಮಾಡಬೇಕು. ಬಟ್ 3 ಆಲ್ರೆಡಿ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆ. ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದ್ರೂ ಕೂಡ ಇಲ್ಲಿ ಸ್ಕಿಪ್ ಮಾಡ್ತೀನಿ, ಫ್ರೀಕ್ವೆನ್ಸಿಯನ್ನ ನಾನು ಇನ್ಕ್ರೀಸ್ ಮಾಡ್ತಾ ಹೋಗ್ತೀನಿ. ಸೊ 3 ದಲ್ವಾ, ಸೊ 3 ಇತ್ತು, ಇವಾಗ ಇನ್ನೊಂದು ಬಂದಿದೆ, ಸೊ 4 ಆಗುತ್ತೆ. ಇನ್ನು ಉಳಿದಿರೋದೆಲ್ಲ ಸೇಮ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ನೆಕ್ಸ್ಟ್ 2 ಆಲ್ರೆಡಿ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆ, ಇನ್ಸರ್ಟ್ ಮಾಡುವಂತ ಅವಶ್ಯಕತೆ ಇಲ್ಲ. ಬಟ್ ಫ್ರೀಕ್ವೆನ್ಸಿ ಕೌಂಟ್ ಅನ್ನ ಇನ್ಕ್ರೀಸ್ ಮಾಡಿ. ಸೊ 2ದು ಫ್ರೀಕ್ವೆನ್ಸಿ ಕೌಂಟ್ 1 ಇತ್ತು, ಇವಾಗ 2 ಆಗುತ್ತೆ. ಉಳಿದಿರೋದೆಲ್ಲ ಸೇಮ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ಸೊ ಈಗ ನನಗೆ ಫುಲ್ ಕಂಪ್ಲೀಟ್ ಆಯ್ತು. ಮುಂದೆ ಯಾವುದೇ ಎಲಿಮೆಂಟ್ ಇಲ್ಲ ನನಗೆ ಇನ್ಸರ್ಟ್ ಅಥವಾ ರಿಪ್ಲೇಸ್ ಮಾಡಕ್ಕೆ. ಲಾಸ್ಟಿಗೆ ಏನು ಬರೀಬೇಕು, ಟೋಟಲ್ ನಂಬರ್ ಆಫ್ ಪೇಜ್ ಫಾಲ್ಟ್ ಮತ್ತೆ ನಂಬರ್ ಆಫ್ ಪೇಜ್ ಇಟ್ಸ್ ಅನ್ನ ಬರೀರಿ. ನಂಬರ್ ಆಫ್ ಪೇಜ್ ಫಾಲ್ಟ್ಸ್. ಸೊ ಪೇಜ್ ಫಾಲ್ಟ್ ಅಂದ್ರೇನು, ದ ಸ್ಟೆಪ್ಸ್ ದಟ್ ವಿ ಇನ್ಸರ್ಟೆಡ್ ಆರ್ ವಿ ರಿಪ್ಲೇಸ್ಡ್ ದ ವ್ಯಾಲ್ಯೂಸ್. ಎಷ್ಟಾಗ್ತವೆ, 1 2 3 4 5 6 7 8. ನೆಕ್ಸ್ಟ್ ಪೇಜ್ ಹಿಟ್ಸ್, ದ ಟೋಟಲ್ ನಂಬರ್ ಆಫ್ ಸ್ಟೆಪ್ಸ್ ದಟ್ ವಿ ಸ್ಕಿಪ್. ಸರಿನಾ? ಎಷ್ಟು ಸ್ಟೆಪ್ಸ್ ಅನ್ನ ನಾವು ಸ್ಕಿಪ್ ಮಾಡಿದೀವಿ. ಸೊ ಬಿಕಾಸ್ ದೇ ವರ್ ಆಲ್ರೆಡಿ ಇನ್ ದ ಅಪ್ಡೇಟೆಡ್ ಫ್ರೇಮ್. ಸೊ ಎಷ್ಟಿದಾವೆ ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ಹೇಳ್ಬೇಕು, ಸರಿನಾ? ನಂಬರ್ ಆಫ್ ಪೇಜ್ ಇಟ್ಸ್ ಎಷ್ಟಿದಾವೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ನನಗೆ ಆನ್ಸರ್ ಹೇಳ್ಬೇಕು. ವೆರಿ ಈಸಿ, ಇದನ್ನ ಯಾರು ಹೇಳ್ತಾನೆ, ನೀವು ಹೇಳ್ಬೇಕು ಆನ್ಸರ್ ಎಷ್ಟು ಬಂದಿದೆ ಅಂತ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ವಿಡಿಯೋ ಲಿಂಕ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಇನ್ನ ಉಳಿದಿರುವಂತ ಎಲ್ಲ ಆಪರೇಟಿಂಗ್ ಸಿಸ್ಟಮ್ಸ್ ಕೂಡ ಪ್ಲೇ ಲಿಸ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ನೀವು ನೋಡಬಹುದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.